ಧಾರಾವಾಹಿನಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಏಪ್ರಿಲ್ ಮಾಸ ಭವಿಷ್ಯ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ತಿರುಗಾಟಗಳು ಹೆಚ್ಚಿಗೆ ಇರ್ತದೆ. ಏಕೆಂದರೆ ಈ ಒಂದು ಚಿಂತನೆಯನ್ನು ಮಾಡುವಾಗ ಕಷ್ಟವನ್ನು ಪಟ್ಟಿರತಕ್ಕಂಥ ವ್ಯಕ್ತಿಗಳು ಆಗಿರ್ತೀರಿ. ಮತ್ತು ಆ ವ್ರತ ತಿರುಗಾಟಗಳೇ ಜಾಸ್ತಿ ಆಗುತ್ತೆ. ಅಂದರೆ ಅನವಶ್ಯಕ ತಿರುಗಾಟಗಳು ಹೆಚ್ಚಾಗುತ್ತೆ. ಅನವಶ್ಯಕ ತಿರುಗಾಟಗಳಿಂದ ಖರ್ಚು ಹೆಚ್ಚಾಗುತ್ತೆ. ಖರ್ಚು ಹೆಚ್ಚಾಗೋದ್ರಿಂದ ಸಾಲ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗೆ ಒಂದಕ್ಕೊಂದು ಸಂಬಂಧಪಟ್ಟುಕೊಂಡು ನಿಮಗೆ ತೊಂದರೆಗಳ ಮೇಲೆ ತೊಂದರೆ, ಕಷ್ಟದ ಮೇಲೆ ಕಷ್ಟ, ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾನೇ ಇದೆ. ಅದನ್ನು ಹೇಗೆ ಎದುರಿಸ್ಕೊಂಡು ಹೋಗಬೇಕು, ಯಾವ ರೀತಿ ನಾವು ಇದನ್ನು ಸರಿಪಡಿಸ್ಕೊಳ್ಬೇಕು ಅನ್ನುವಂಥ ಚಿಂತನೆ ನಿಮ್ಮ ಮನಸ್ಸಲ್ಲಿ ತುಂಬ ಇದೆ. ಮಾನಸಿಕವಾಗಿ ಸದೃಢರಾಗಿದ್ದೀರಿ. ಮಾನಸಿಕವಾಗಿ ಚಿಂತೆ ಸಾಕಷ್ಟು ಇದ್ದರೂ ಕೂಡ ನಿಮಗೆ ಮನೋಧೈರ್ಯ ಇದೆ. ಮತ್ತು ನಿಮಗೆ ಒಂದು ಚಾಕಚಕ್ಯತೆ ಇದೆ. ಅಂದರೆ ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಿದ್ರೆ ನಾವು ಜಯಿಸ್ಬೋದು, ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಹಾಗಾಗಿ ಸಮಯಕ್ಕೆ ತಕ್ಕ ರೀತಿಯಲ್ಲಿ ತಾವು ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ. ಆದರೂ ಆರ್ಥಿಕ ಸಮಸ್ಯೆ ತುಂಬ ಇದೆ. ನಿಮಗೆ ಸಾಲ ಮಾಡಬೇಕಾಗ್ಬೋದು. ಸಾಲ ಮಾಡೋದಿದ್ದರೆ ಸ್ವಲ್ಪ ಯೋಚನೆ ಮಾಡಿ ಸಾಲ ಮಾಡಿ, ಅವಶ್ಯಕತೆ ಇದ್ದಷ್ಟು ಮಾಡಿ. ಮತ್ತು ಯಾರಿಗಾದರೂ ಸ್ಯೂರಿಟಿ ಹಾಕೋದು, ಸಾಲ ಕೊಡೋದು, ಅಗ್ರಿಮೆಂಟಿಗೆ ಸೈನ್ ಹಾಕೋದು, ಗ್ಯಾರಂಟಿ ಕೊಡೋದು, ಇದನ್ನು ಮಾಡೋಕ್ಕೆ ಹೋಗಬೇಡಿ. ಮಾಡೋದು ಸ್ವಲ್ಪ ಮಟ್ಟಿಗೆ ತೊಂದರೆ ಬರೋ ಸಾಧ್ಯತೆಗಳು, ಅಂದರೆ ಅದು ನಿಮಗೆ ಅದರಿಂದ ನಿಮಗೆ ಕಿರಿಕಿರಿ ಆಗೋದು, ಅಡಚಣೆ ಆಗುವಂಥ ಸಾಧ್ಯತೆ, ಅಥವಾ ಸಾಲಗಾರ ಬಂದು ನಿಮ್ಮನ್ನು ಕೇಳುವಂಥ ಸಾಧ್ಯತೆಗಳು ಬರಬಹುದು. ಹಾಗಾಗಿ ಅದೊಂದನ್ನು ಭಾಳ ಜಾಗ್ರತೆಯಿಂದ ಇರಬೇಕು ಅಂತ ನಾವು ಹೇಳ್ತೀವಿ. ಅಂದರೆ ಸಾಲ ತಗೊಳ್ಳೋದು, ಸಾಲ ಕೊಡೋದು, ಇನ್ನು ಸ್ಯೂರಿಟಿ ಹಾಕೋದು, ಗ್ಯಾರಂಟಿ ಕೊಡೋದು, ಕೆಲವು ಅಗ್ರಿಮೆಂಟ್ ಸೈನ್ ಮಾಡಿಕೊಡೋದು, ಇವೆಲ್ಲ ಭಾಳ ಜಾಗ್ರತೆಯಿಂದ ತಾವು ನೋಡ್ಕೋಬೇಕು ಮತ್ತು ಮಾಡ್ಕೋಬೇಕು ಅಂತ ನಾವು ಹೇಳ್ತೀವಿ. ಮತ್ತು ಆಸ್ತಿ ವಿಚಾರ ಬಂದಾಗ ನೀವೇನೋ ಭಾಳ ಯೋಚನೆ ಮಾಡ್ತಾಯಿದ್ದೀರಿ. ಏನೋ ತಗೋಬೇಕು, ಏನೋ ಮಾಡಬೇಕು, ನಮ್ಮ ಜೀವನದಲ್ಲಿ ಏನೋ ಅಚೀವ್ ಮಾಡಬೇಕು, ಸಾಧನೆ ಮಾಡಬೇಕು, ನಮ್ಮ ಮಕ್ಕಳಿಗೆ ಮುಂದಿನ ಪರಿವಾರಕ್ಕೋಸ್ಕರವಾಗಿ ಮುಂದಿನ ಪೀಳಿಗೆಗೆ ನಾವು ಭದ್ರತೆಯನ್ನು ಕೊಡಬೇಕು ಅಂತ ಯೋಚನೆ ಇದೆ. ಆದರೂ ಕೂಡ ನಿಮ್ಗೆ ಅದರಲ್ಲಿ ಸ್ವಲ್ಪ ಸಕ್ಸಸ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಏಕೆಂದರೆ ನಿಮ್ಮ ಒಂದು ಆಸ್ತಿ ವಿಚಾರ ಬಂದಾಗ ನಿಮ್ಮ ಹತ್ರ ತೊಗೊಳಕ್ಕಾಗ್ತಾ ಇಲ್ಲ, ಕೊಡೋಕ್ಕಾಗ್ತಾ ಇಲ್ಲ, ಮಾಡೋಕ್ಕಾಗ್ತಾ ಇಲ್ಲ. ಪಿತಾಯಿತ ಆಸ್ತಿಯನ್ನು ಊರಲ್ಲಿರೋದನ್ನು ಕೊಟ್ಬಿಟ್ಟು ಇಲ್ಲೇ ಎಲ್ಲಾದರೂ ಸಿಟಿ ಕಡೆ ಮಾಡೋಣ, ಅಥವಾ ಸಿಟಿಯಲ್ಲಿ ಕೊಟ್ಬಿಟ್ಟು ಊರ ಕಡೆ ಹೋಗ್ಬಿಡೋಣ, ಈ ಥರ ಯೋಚನೆಗಳೆಲ್ಲ ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಇರತಕ್ಕಂಥ ತೊಂದರೆಗಳಿದೆ. ಅಂದರೆ ನಿಮ್ಗೆ ಹಳ್ಳಿಯಲ್ಲಿ ನಾವು ಇಲ್ಲೆಲ್ಲ ಕೊಟ್ಟು ಸಿಟಿಗೆ ಹೋಗೋಣ, ಹಳ್ಳಿಯಲ್ಲಿ ಜೀವನ ಕಷ್ಟ ಆಗಿದೆ, ಯಾಕೋ ನಮಗೆ ಇಲ್ಲಿ ಆದಾಯ ಸಾಕಾಗ್ತಾ ಇಲ್ಲ, ಕೃಷಿ ಜಮೀನು ಭಾಳ ಕಷ್ಟ, ಬೇರೆ ಕೆಲಸ ಮಾಡೋಕ್ಕೆ ಉದ್ಯೋಗ ಇಲ್ಲ ಅಂತ ಅನಿಸುತ್ತೆ. ಸಿಟಿಯಲ್ಲಿ ಇರೋರಿಗೆ ಇಲ್ಲಿ ಯಾಕೆ ಸಿಟಿ ತುಂಬ ಕಷ್ಟ ಆಗ್ತದೆ, ಇಲ್ಲೇನು ಚೆನ್ನಾಗಿಲ್ಲ, ಹಳ್ಳಿಗೆ ಹೋದರೆ ಒಳ್ಳೆ ಹವೆ ಇದೆ, ನೀರಿದೆ, ಗಾಳಿ ಇದೆ, ಅಲ್ಲೇ ಚೆನ್ನಾಗಿದೆ ಅಂತ ಅನಿಸುತ್ತೆ. ಹೇಗೆ ಅಂದರೆ ನಾವು ಇಲ್ಲಿದ್ದರೆ ಅಲ್ಲಿ ಚೆನ್ನಾಗಿರುತ್ತೆ, ಅಲ್ಲಿದೆ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಮಾನಸಿಕವಾಗಿರ್ತಕ್ಕಂಥ ಗೊಂದಲಗಳು ನಿಮ್ಮ ಮನಸ್ಸಲ್ಲಿದೆ. ಹೀಗೆ ಎಲ್ಲ ವ್ಯವಹಾರಗಳು ಹಾಗೆ ಆಗ್ತಾಯಿದೆ. ನಾವು ಇರ್ತಕ್ಕಂಥ ಸ್ಥಳ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಉದ್ಯೋಗ ಮಾಡ್ತಾಯಿದ್ರೆ ಈ ಉದ್ಯೋಗ ಚೆನ್ನಾಗಿಲ್ಲ, ಒಂದು ಕಡೆ ನೋಡೋಣ ಅನಿಸುತ್ತೆ, ಇನ್ನೊಂದು ಕಡೆ ಹೋದರೆ ಮತ್ತೊಂಥರ ತೊಂದರೆಗಳಾಗುತ್ತೆ. ಹೀಗೆ ನಿಮ್ಮ ಜೀವನದಲ್ಲಿ ಅನವಶ್ಯಕ ತಿರುಗಾಟಗಳು, ಅನವಶ್ಯಕ ಖರ್ಚುಗಳು, ಅನವಶ್ಯಕ ಕೆಲವು ಸಮಸ್ಯೆಗಳು, ನೀವು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಬರ್ತಕ್ಕಂಥದ್ದು, ಮತ್ತು ಕೆಲವು ಅಪವಾದ ಬರ್ತಕ್ಕಂಥದ್ದು, ಈ ಥರ ನಿಮ್ಮ ಮೇಲೆ ನಿಮಗೆ ತೊಂದರೆಗಳಿದೆ. ಹೀಗೆ ಇದನ್ನು ನೀವು ಚಿಂತನೆ ಮಾಡಿಕೊಂಡು, ಯೋಚನೆ ಮಾಡಿಕೊಂಡು ಎಲ್ಲವನ್ನೂ ಕೂಡ ಧೈರ್ಯವಾಗಿ ಸ್ಥಿರ ಮನಸ್ಸಿನಿಂದ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ. ಹೀಗೆ ನಿಮ್ಮ ವೃತ್ತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸಾಗುತ್ತೆ. ಸ್ವಲ್ಪ ಸಮಯ ತಗೊಳುತ್ತೆ, ಒಳ್ಳೆಯ ಸಮಯ ಬಂದೇ ಬರುತ್ತೆ. ಒಳ್ಳೆಯ ಸಮಯ ತುಂಬ ಅನುಭವಿಸಿದ್ದೀರಾ, ಯೋಗಗಳು ಬಂದಿದೆ, ನಿಮಗೆ ಎಷ್ಟೋ ಅದೃಷ್ಟಗಳು ಬಂದಿದೆ, ಎಷ್ಟೋ ಅನಿರೀಕ್ಷಿತ ಗೆಲುವು, ಜಯ, ನಿಮಗೆ ಅಭಿವೃದ್ಧಿ ಎಲ್ಲವೂ ಕೂಡ ಆಗಿದೆ. ಆದರೂ ಕೂಡ ಈಗಿನ ಒಂದು ಪ್ರೆಸೆಂಟ್ ಸಮಯ ಅಂತ ನಿಮಗೇನಿದೆ ಅದು ಸ್ವಲ್ಪ ಮಟ್ಟಿಗೆ ಗೊಂದಲಗಳು, ಗ್ರಾಚಾರಗಳು ಕೊಡ್ತಾ ಇದೆ ಅಂತ ಅನಿಸ್ತಾ ಇದೆ. ಅದು ಕೂಡ ನಿಮಗೆ ಕೆಲವು ಸಮಯ ಒಳ್ಳೆಯದಾಗುತ್ತೆ. ಯಾವಾಗಲೂ ಕೂಡ ಜೀವನದಲ್ಲಿ ಒಳ್ಳೆಯದನ್ನೇ ಬಯಸ್ಕೊಂಡಿರ್ತೀವಿ, ಆದರೂ ನಮ್ಗೆ ಒಳ್ಳೆಯದು ಕೆಲಸ ಆಗೋದಿಲ್ಲ. ಜೀವನದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡ್ತೀವಿ, ಒಳ್ಳೆಯದನ್ನೇ ಮಾಡ್ತೀವಿ, ಯಾರಿಗೆ ಏನೂ ತೊಂದರೆ ಕೊಡಲ್ಲ. ನಮ್ಮ ಜೀವನದಲ್ಲಿ ಸಹಾಯ ಸಹಕಾರ ಸಾಕಷ್ಟು ನಾವು ಸಮಾಜಕ್ಕೆ, ಜನರಿಗೆ ಮಾಡ್ತೀವಿ. ಧರ್ಮ ಕರ್ಮಗಳನ್ನು ಸಾಕಷ್ಟು ನಾವು ಮಾಡ್ತೀವಿ. ಒಳ್ಳೆಯ ಯೋಚನೆ, ಒಳ್ಳೆಯ ಚಿಂತನೆ, ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನಾವು ಹೋದರೂ ಕೂಡ ನಮಗೆ ಕಷ್ಟಗಳು ಬರುತ್ತಲ್ಲ ಅಂತ ಅನಿಸುತ್ತೆ. ಅದು ಕರ್ಮದ ಫಲದ ಪರಿಣಾಮವಾಗಿ ಬರ್ತದೆ ಅಂದ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು. ನಮ್ಮ ಒಂದು ಯೋಚನೆಯನ್ನಾಗಲಿ, ನಮ್ಮ ಒಂದು ಉದ್ದೇಶವನ್ನಾಗಲಿ ನಾವು ಬದಲಾವಣೆ ಮಾಡ್ಕೊಳ್ಬಾರ್ದು. ದೃಢವಾದ ನಿರ್ಧಾರ ತೆಗೆದುಕೊಂಡು ಒಳ್ಳೆಯದನ್ನು ಯೋಚನೆ ಮಾಡಿ ಒಳ್ಳೆಯದ್ರ ಕಡೆಗೆ ಮತ್ತು ನಮ್ಮ ಅಭಿವೃದ್ಧಿಯ ಕಡೆಗೆ ಚಿಂತನೆ ಇದ್ದಾಗ ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ಅಭಿವೃದ್ಧಿ ವಿಚಾರ ಬಂದಾಗ ನಾನು ನಿಮಗೆ ಹೇಳಿದಾಗೆ ಕಾರು, ಮನೆ, ಫ್ಲಾಟ್ ಇದೆಲ್ಲ ತಗೋಬೇಕು ಅಂದರೆ ಸ್ವಲ್ಪ ಕಷ್ಟ ಇದೆ. ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಮ ಹತ್ರ ಆಗ್ತಾ ಇಲ್ಲ. ಅದು ತುಂಬ ಪರಿಶ್ರಮವನ್ನು ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ದೀರಿ. ಮಾಡುವಂಥ ಯೋಗ ಇದೆ, ಮಾಡ್ತೀರಾ ಅನ್ನುವಂಥದ್ದು ನಿಮಗೆ ನಾವು ಹೇಳ್ಬೋದು. ಆದರೆ ಸಮಯ, ಕಾಲ, ಅವಕಾಶ ನಿಮ್ಮ ಒಂದು ರಾಶಿ ಬಲಕ್ಕೆ ಬರಬೇಕಾಗತ್ತೆ ಅಂತ ಹೇಳಬೇಕು. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಈಗೆಲ್ಲ ಪರೀಕ್ಷಾ ಸಮಯ ಬಂದಿದೆ. ಈ ಒಂದು ಏಪ್ರಿಲ್ ಮಾಸ ಏನಿದೆ ಪರೀಕ್ಷೆ ಸಮಯಗಳಿದೆ. ಪರೀಕ್ಷೆ ಕೆಲವು ಜನಕ್ಕೆ ಮುಗಿತಾ ಇದೆ, ಕೆಲವು ಜನಕ್ಕೆ ಎಕ್ಸಾಮ್ಗಳು ಸ್ಟಾರ್ಟ್ ಆಗಿದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಮತ್ತು ಪತ್ನಿಯ ಆರೋಗ್ಯದ ಬಗ್ಗೆ, ತಾಯಿಯ ಆರೋಗ್ಯದ ಬಗ್ಗೆ, ತಂದೆಯ ಆರೋಗ್ಯದ ಬಗ್ಗೆ, ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ, ವೈದ್ಯರಿಗೆ ಅನುಕೂಲ ಇದೆ, ಶಿಕ್ಷಕರಿಗೆ ಅನುಕೂಲ ಇದೆ, ಅಧ್ಯಾಪಕರಿಗೆ ಅನುಕೂಲ ಇದೆ, ನ್ಯಾಯವಾದಿಗಳಿಗೆ ಅನುಕೂಲ ಇದೆ, ವ್ಯಾಪಾರಸ್ಥರಿಗೆ ಎಲ್ಲ ಅನುಕೂಲ ಇದೆ. ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಅನುಕೂಲ ಅಂತಂದರೆ ಹೇಗೆ ಎಲ್ಲ ನಮಗೆ ಅಭಿವೃದ್ಧಿ ಆಗಿಬಿಡುತ್ತೆ ಅಂತಲ್ಲ, ನಾವು ಮಾಡುವ ಕೆಲಸದಲ್ಲಿ ನಮಗೆ ಖರ್ಚು ಹೆಚ್ಚಾಗುತ್ತೆ, ಕೈಯಲ್ಲಿ ದುಡ್ಡು ಉಳಿಯೋದಿಲ್ಲ. ಆದರೂ ಕೂಡ ಜೀವನಕ್ಕೆ ಊಟ, ತಿಂಡಿ, ಬಟ್ಟೆಗೆ ಕೊರತೆ ಆಗೋದಿಲ್ಲ ಅಂತ ಹೇಳಬೇಕು. ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ನಿಮಗೆ. ಯಾವ ರೀತಿ ಕಿರಿಕಿರಿ ಅಂದರೆ ಇಲ್ಲಿ ಬದಲಾವಣೆ ಮಾಡಬೇಕು,
ನಾನು ಬೇರೆ ಕಡೆ ಉದ್ಯೋಗ ನೋಡಬೇಕು, ಬೇರೆ ಕಡೆ ಹೋದರೆ ನಮಗೆ ಹೆಚ್ಚಿಗೆ ಸಂಬಳ ಸಿಗುತ್ತೆ, ಹೆಚ್ಚಿಗೆ ಸ್ಯಾಲ್ರಿ ಸಿಗುತ್ತೆ, ಹೆಚ್ಚಿಗೆ ಅಭಿವೃದ್ಧಿ ಆಗ್ಬೋದು ಅಂತ ಅನಿಸುತ್ತೆ. ಇನ್ನು ಉದ್ಯೋಗ ಮಾಡೋರಿಗೆ ಈ ಕೆಲಸ ಬದಲಾಯಿಸ್ಬಿಡೋಣ, ಸ್ಥಾನ ಬದಲಾವಣೆ ಮಾಡಿಬಿಡೋಣ, ಮನೆ ಬದಲಾವಣೆ ಮಾಡಬೇಡ, ಹೀಗೆ ಬದಲಾವಣೆ ಮಾಡೋಣ ಅಂತ ಅನಿಸ್ತಾ ಇದೆ. ಅವೆಲ್ಲವೂ ಕೂಡ ಸರಿಯೋ ತಪ್ಪೋ ಎನ್ನುವಂಥದ್ದು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡಾಗ ನಿಮಗೆ ಅದರ ಬಗ್ಗೆ ಸರಿಯಾದ ನಿಖರವಾಗಿರ್ತಕ್ಕಂಥ ಮಾಹಿತಿ ಸಿಗುತ್ತೆ. ಒಂದು ವೇಳೆ ನಿಮ್ಗೆ ಆ ಥರ ಏನೋ ಇದ್ದಾಗ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ವೃಷಭ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಮಧ್ಯಮವಾಗಿರ್ತಕ್ಕಂಥ ಸಮ್ಮಿಶ್ರ ಫಲ, ಮಿಶ್ರ ಫಲ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ತಾವು ಅದಕ್ಕೆ ಸಂಬಂಧಪಟ್ಟಂತೆ ಜಾಗರೂಕರಾಗಿರಬೇಕು. ಒಂದು ವೇಳೆ ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ, ಕಾರ್ಪಣ್ಯದಲ್ಲಿ, ತೊಂದರೆಯಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತಿರಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರದ ದಿವಸ ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ಸರ್ವದೋಷಗಳು ಕೂಡ ನಿವಾರಣೆ ಹೊಂದಿ ಸುಖ ಸಮೃದ್ಧಿಯಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಮನದಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.